ನಮಸ್ಕಾರ ರೀ. ಶ್ರಾವಣ ವಚನ ವಾಚನ 2ನೇ ದಿನ. ಇವತ್ತಿನ ದಿನ ಬಸವಣ್ಣನವರ ತಂಗಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ತಾಯಿಯಾದ ನಾಗಲಾಂಬಿಕೆ ನಾಗಮ್ಮ ಅಕ್ಕ ನಾಗಮ್ಮನವರ ಒಂದು ಅಪರೂಪದ ಚಂದದ ವಚನವನ್ನು ಕೇಳೋಣಂತ. ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಬದುಕಿನಾಗ ಅಳವಡಿಸ್ಕೊಂಡು ಬದುಕಲಿಕ್ಕೆ ಪ್ರಯತ್ನ ಮಾಡೋಣಂತ. ಮೊದಲು ಒಂದು ಕತೆ ಹೇಳಿಬಿಡ್ತೀನಿ ಕೇಳ್ರಿ. ಒಂದಿನ ಒಂದು ಕಾಂಪಿಟೇಷನ್ ಇತ್ತಂತ. ಏನು ಕಾಂಪಿಟೇಷನ್? ನಾಯಿಗಳಿಗೆ ಕಾಂಪಿಟೇಷನ್. ಎಲ್ಲ ಓನರ್ಗಳು ಅವರು ಪ್ರೀತಿಯಿಂದ ಸಾಕಿದ ನಾಯಿಗಳನ್ನು ತಗೊಂಬಂದ್ಬಿಟ್ಟಿದ್ರಂತ ಸ್ಪರ್ಧೆಗೆ. ಏನು ಸ್ಪರ್ಧೆ? ಓಟದ ಸ್ಪರ್ಧೆ. ಎಲ್ಲ ನಾಯಿಗಳಿಗೂ ರನ್ನಿಂಗ್ ರೇಸ್ ಇತ್ತು. ಆದ್ರೆ ರನ್ನಿಂಗ್ ರೇಸ್ ವಿಭಿನ್ನವಾಗಿತ್ತು. ಯಾಕಂದ್ರೆ ಓಟದ ದಾರಿಯೊಳಗೆ ಸಾಕಷ್ಟು ಎಡರು ತೊಡರುಗಳಿದ್ವು, ಕಷ್ಟಗಳಿದ್ವು, ಕಲ್ಲು ಮುಳ್ಳು ಕಂಟಿ ಇದ್ವು, ಕೊನೆಗೆ ಬೆಂಕಿನೂ ಇತ್ತು. ಜನ ಎಲ್ಲ ನೋಡಕ್ಕೆ ಬಂದಿದ್ರು. ನಾಯಿಗಳ ಸ್ಪರ್ಧೆ ಆರಂಭ ಆಯಿತು. ರಿಬ್ಬನ್ ಸರಿಸಿ ಝೆಂಡಾ ತೋರಿಸಿ ನಾಯಿಗೆ ಹೋಗ್ರಿ ಅಂತ ತಿಳಿಸ್ಬಿಟ್ರು. ನಾಯಿಗಳು ಓಡ್ಲಿಕ್ಕತ್ತು. ಕೆಲವು ನಾಯಿಗಳ ಕಾಲು ನೂಸಾಕತ್ತು, ಬಿಟ್ಬಿಟ್ವು. ಮತ್ತಷ್ಟು ಕೆಲವು ನಾಯಿ ಹಾಗೆ ಓಡ್ಲಿಕ್ಕತ್ತು. ಜನ ಎಲ್ಲ ಇನ್ನು ಕಲ್ಲೆಲ್ಲ ದಾಟ್ತು. ಮುಳ್ಳದ ನಾಯಿಗಳಿಗೆ ರಕ್ತ ಬರ್ತದ, ಅವು ಹೆಂಗೆ ಓಡ್ತಾವ ಅನ್ನಕತ್ರು. ಅವ್ರ ಮಾತು ಕೇಳಿ ಒಂದು 4-6 ನಾಯಿ ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ವು. ಇನ್ನೊಂದು 5-6 ನಾಯಿ ಓಡ್ಲಿಕ್ಕತ್ತು. ಮುಳ್ಳಿನ ದಾರಿ ಮುಗಿಸಿ ಸುಸ್ತಾಗ್ಬಿಟ್ಟಿದ್ವು. ಪಾಪ ನಾಯಿ ಸತ್ತೇ ಹೋಗ್ತಾವೆ, ಇನ್ನು ಓಡಿದ್ರೆ ಇವಕ್ಕೆ ಓಡಾಕೆ ಆಗೋದಿಲ್ಲ ಅಂತ ಅಲ್ಲಿ ನೋಡಕ್ಕೆ ಬಂದವ್ರು ಅನ್ನಕತ್ತಿದ್ರು. ಅದನ್ನು ಕೇಳಿ ಮತ್ತೊಂದೆರಡು ನಾಯಿಗಳು ಬಿಟ್ವು. 3 ನಾಯಿ ಉಳಿದ್ವು. ಮುಂದೆ ಬೆಂಕಿ ಹಾದಿ ಇತ್ತು. ಅಲ್ಲಿ ನೋಡಕ್ಕೆ ಬಂದ ಜನ ಈ ಬೆಂಕ್ಯಾಗ ಇವು ನಾಯಿ ಹೋದು, ಮೊದಲೇ ಕಾಲೆಲ್ಲ ರಕ್ತ ಬರಾಕತ್ತದ, ಬೆಂಕ್ಯಾಗ ಹಾಯ್ಸಿ ಹೋದು ಅಂದ್ರೆ ಇವೇನು ವಾಪಸ್ ಹೊರಗೆ ಬರೋದಿಲ್ಲ, ಸತ್ತೇ ಹೋಗ್ತಾವ ಅಂದರು. ಆದ್ರೂ ಟ್ರೈ ಮಾಡಿ ನಾಯಿಗಳು ಓಡಿದ್ವು. 2 ನಾಯಿ ಮಾತು ಕೇಳಿ ಬೆಂಕ್ಯಾಗ ಹೋಗಲಿಲ್ಲ. ಒಂದೇ ನಾಯಿ ಹೋಯ್ತು. ರನ್ನಿಂಗ್ ರೇಸನ್ನು ವಿನ್ ಆಯಿತು. ಅದ್ರ ಓನರ್ ಬಂದರು ನಾಯಿನ ಹೊತ್ಕೊಂಡು. ಎಲ್ಲ ಪ್ರೆಸ್ನವ್ರು ಬಂದು ಮುಂದೆ ನಿಂತಿದ್ರು ಫೋಟೋ ತಕ್ಕೊಳಿಕ್ಕೆ. ನಾಯಿಗೆ ನೋಡಿ ಎಲ್ಲರೂ ಹರ್ಸೋದೇನು, ನಾಯಿ ಕೊಳ್ಳಾಗ ಮೆಡಲ್ ಹಾಕೋದೇನು, ಎಲ್ಲರೂ ಖುಷಿಯಿಂದ ನಾಯಿಗೆ ಅಪ್ರಿಷಿಯೇಟ್ ಮಾಡ್ಲಿಕ್ಕತ್ತಿದ್ರು. ಅದ್ರ ಓನರ್ ಮುಂದೆ ರಿಪೋರ್ಟರ್ ಮೈಕ್ ಹಿಡಿದ್ರು. ನಿಮ್ಮ ನಾಯಿ ಗೆದ್ದದಲ್ಲ, ನಿಮಗೇನು ಅನ್ನಿಸ್ತು ಅಂತ ಹೇಳಿ. ಆಗ ಆ ನಾಯಿ ಓನರ್ ಹೇಳ್ದ ಅಂತ, ನನ್ನ ನಾಯಿ ಯಾಕೆ ಗೆದ್ದದ ಅನ್ನೋದನ್ನು ಹೇಳ್ತೀನಿ ಕೇಳ್ರಿ. ಫಸ್ಟ್, ಎಲ್ಲ ನಾಯಿಗಳು ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿದ್ವು. ಅವಕ್ಕೇನಿದು ಕಠಿಣದ ಹಾದಿ ಅಲ್ಲ. ಆದ್ರೆ ನನ್ನ ನಾಯಿಗೆ ಕಿವಿ ಕೇಳ್ತಿದ್ದಿದ್ದಿಲ್ಲ. ಅಕಸ್ಮಾತ್ ಜನರ ಮಾತು ಈ ನಾಯಿಗೂ ಕೇಳಿಸಿತ್ತು ಅಂದರೆ ಇದನ್ನೂ ತನ್ನ ಓಟವನ್ನು ಅಲ್ಲಿಗೆ ನಿಂದ್ರಿಸ್ತಿತ್ತು, ಮೊಟಕುಗೊಳಿಸ್ಬಿಡ್ತಿತ್ತು. ಅದಕ್ಕೆ ಕಿವಿ ಕೇಳಿಸಿಲ್ಲ, ಮಂದಿ ಬಾಯಿಗೆ ಕಿವಿ ಕೊಡಲಿಲ್ಲ, ಅದಕ್ಕೆ ಓಡ್ತು ತನ್ನ ಗುರಿ ಮುಟ್ತು ಅಂತ. ವಚನಕ್ಕೆ ಬರೋಣ್ರಿ. ಅಕ್ಕ ನಾಗಮ್ಮನ ಒಂದು ಚಂದದ ವಚನ ಇದೇ ಸಾರಾಂಶವನ್ನು ಹೇಳ್ತದ. ಮನದೊಡೆಯ ಮಹಾದೇವ ಮನವ ನೋಡಿಹೆನೆಂದು. ಮನದೊಡೆಯ ಮಹಾದೇವ ಮನವ ನೋಡಿಹೆನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು. ಇದಕ್ಕೆ ಕಳವಳಿಸದಿರು ಮನವೇ, ಕಾತರಿಸದಿರು ತನುವೆ, ನಿಜವ ಮರೆಯದಿರು ಕಂಡ ನಿಶ್ಚಿಂತವಾಗಿರು ಮನವೇ. ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನು ಬೆಟ್ಟದನಿತ ಪರಾಧವನು ಒಂದು ಬೊಟ್ಟಿನಲ್ಲಿ ತೊಡೆವನು. ಹೌದಲ್ರಿ? ನಮಗೂ ಎಷ್ಟೋ ಸಲ ನಮ್ಮ ಸುತ್ತಮುತ್ತ ಇರೋರು, ನಮಗೆ ಭಾಳ ಬೇಕಾದವರು, ನಮ್ಮ ಆತ್ಮೀಯರು ಅಂದ್ಕೊಂಡವ್ರೆ ನಮ್ಮ ಮನಸ್ಸನ್ನು ನೋಯಿಸಿ ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೆ ಅಂದ್ರೆ, ನಮ್ಮ ಮನಸ್ಸನ್ನು ನಾವು ದೇವರಿಗೆ ಅರ್ಪಿಸಿಬಿಟ್ಟಿರ್ತೀವಲ್ಲ, ಆ ದೇವರು ನಮ್ಮನ್ನು ಪರೀಕ್ಷೆ ಮಾಡೋ ಸಲುವಾಗಿ ಮಂದಿ ಬಾಯಿಂದ ನಮ್ಮ ಮನ ನೋಯಿಸುವಂಥ ಮಾತುಗಳನ್ನು ಆಡಿಸ್ತಾನಂತ. ಆವಾಗ ನಾವು ಹೆಂಗಿರಬೇಕು? ಕಳವಳ ಪಡಬೇಡ ಮನಸ್ಸೆ, ಕಾತರಿಸದಿರು ತನವೇ, ಸಿಟ್ಟಿಗೆ ಹೋಗಿ ಹೊಡಿಬೇಕನ್ನಿಸ್ತದ. ಹಂಗೆ ಮಾಡಬೇಡ. ದೇಹ ನೀನು ಕಾತರಿಸ್ಬೇಡ, ಮನಸ್ಸು ನೀನು ಕಳವಡಿಸ್ಬೇಡ. ಸತ್ಯ ಏನದಲ್ಲ ಅದು ಒಂದು ದಿನ ಬೆಳಕಿಗೆ ಬಂದೇ ಬರ್ತದ. ಆವಾಗ ಎಲ್ಲವೂ ಎಲ್ಲರಿಗೂ ಅರ್ಥ ಆಗ್ತದ. ಅಲ್ಲಿ ತನ ನೀನು ನಿಶ್ಚಿಂತೆಯಿಂದ ಇರು. ಈ ಸೃಷ್ಟಿಕರ್ತ ಮನಸ್ಸು ಮಾಡಿದ್ರ ಬೆಟ್ಟದನಿತ ಅಪರಾಧವನು, ಬೆಟ್ಟದಂಥ ದೊಡ್ಡ ಅಪರಾಧ ನಮ್ಮ ಮ್ಯಾಲೆ ಹೊರಿಸ್ಬಿಟ್ಟಿರ್ತಾರಲ್ಲ ಆ ಜನ, ಅದನ್ನು ಒಂದು ಬೊಟ್ಟನಾಗ ಒಗೆದು ಬಿಡ್ತಾನಂತ. ಅಲ್ಲಿ ತನಕ ನಾವು ನಮ್ಮ ಮನಸ್ಸನ್ನು ನಿಯಂತ್ರಣದಾಗ ಇಟ್ಕೊಂಡು ಅವ್ರು ಆಡು ಮಾತುಗಳಿಗೆ ಕ್ಯೂಡರಾಗಿದ್ದುಕೊಂಡು ನಿಶ್ಚಿಂತೆಯಿಂದ ಶಿವನನ್ನು ಸ್ಮರಿಸ್ಕೊಂತಿರ್ಬೇಕಂತ. ಖರೆ ಅದ ಅಲ್ರಿ? ನಾಳಿನ ದಿನ ಇನ್ನೊಬ್ಬ ಶರಣೆಯ ಇನ್ನೊಂದು ಚಂದದ ವಚನದೊಟ್ಟಿಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಈ ವಚನ ಪಯಣದೊಳಗೆ ನೀವು ನಮ್ಮ ಜೊತೆ ಆಗಲು ಸ್ಟೋರೀಸ್ ವಿತ್ ಸುಕೃತ ಅಮರೇಶನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಈ ವಚನಗಳ ಪ್ರೀತಿಯನ್ನು ಪಸರಿಸ್ಲಿಕ್ಕೆ ವಿಡಿಯೋವನ್ನು ಶೇರ್ ಮಾಡಿರಿ. ಶರಣು ಶರಣಾರ್ಥಿ.